ಹೇ ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್ ಆಲ್. ಸೊ ನಿನ್ನೆ ಅಂತೂ ನಿದ್ದೆನೇ ಬರಲಿಲ್ಲ, ಹೊಸ ಜಾಗ ಅಲ್ವಾ. ಸೊ ಇವಾಗ 6 ಗಂಟೆ ಆಗಿದೆ, ಎಷ್ಟು ಬೆಳಕಾಗ್ಬಿಟ್ಟಿದೆ ನೋಡಿ. ಇವಾಗ ಮುಡಿ ಕೊಡೋರು ಬಂದಿದ್ದರು, ಎಲ್ಲರದು ಮುಡಿ ಆಯಿತು. ನೆಕ್ಸ್ಟ್ ಪಾಪದ ಮುಡಿ ಕೊಡಬೇಕು. ಪ್ರತಿ ವರ್ಷವೂ ಮುಡಿ ಕೊಟ್ಬಿಟ್ಟು ಅಲ್ಲೇ ಕಲ್ಯಾಣಿ ಇದೆ, ಕಲ್ಯಾಣಿ ಸ್ನಾನ ಮಾಡ್ಕೊಂಡು ಹಾಗೆ ದರ್ಶನಕ್ಕೆ ಹೋಗ್ಬಿಡ್ತಾ ಇದ್ವಿ. ಸೊ ಈ ಸತಿ ಕಲ್ಯಾಣಿಲಿ ಸ್ನಾನ ಮಾಡೋದಕ್ಕೆಲ್ಲ ಬಿಡಲ್ಲ, ಬಿಕಾಸ್ ನೀರೊಳಗಡೆ ಕಂಚೀವರದರ ಸ್ವಾಮಿ ದೇವರಿದೆ, ವಿಗ್ರಹ ಇದೆ. ಅದಕ್ಕೋಸ್ಕರ ಮಡಿ ಮೈಲ್ಗೆ ಅಂತ ಹೇಳ್ಬಿಟ್ಟು ಬಿಡೋದಿಲ್ಲ ಅಷ್ಟೆ. ಈ ಕಲ್ಯಾಣಿಲಿ ಕಂಚಿ ವರದರಾಜ ಸ್ವಾಮಿ ವಿಗ್ರಹ ಇದೆ. 45 ವರ್ಷಕ್ಕೊಮ್ಮೆ ಹೊರಗೆ ತೆಗೆದು ಅಭಿಷೇಕಗಳನ್ನ ಮಾಡಿ, ವಿವಿಧ ಪೂಜೆಗಳನ್ನ ಮಾಡಿ ಜನರ ದರ್ಶನಕ್ಕೂ ಕೂಡ ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಬಟ್ ನಾನು ನೋಡಿಲ್ಲ, ಆದರೆ ಅದನ್ನು ನೋಡಿದವರೇ ಪುಣ್ಯವಂತರು ಅಂತ ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಬುಜ್ಜಿ ಮಾತ್ರ ಮುಡಿ ಕೊಡ್ಬೇಕಾದ್ರೆ ತುಂಬ ಅಳ್ತಾಯಿದ್ದ. ಅವ್ನಿಗೆ ಇದುವರೆಗೂ ಫಸ್ಟ್ ಒಂದು ಸತಿನೂ ನಾವು ಕಟ್ಟಿಂಗೇ ಮಾಡಿಸಿಲ್ಲ. ಈ ಸತಿ ಕಟ್ಟಿಂಗ್ ಮಾಡಿಸೋಣ ಅಂದ್ಕೊಂಡ್ವಿ, ಬಟ್ ದೇವರಿಗೆ ಮುಡಿ ಕೊಟ್ಬಿಟ್ಟು ಆಮೇಲೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ರೂಮಿಗೆ ಬಂದು ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ಹೊರಡಬೇಕು ದೇವಸ್ಥಾನಕ್ಕೆ. ಸೊ ಆಲ್ರೆಡಿ ತುಂಬ ಅಂದರೆ ತುಂಬ ಬಿಸಿಲಿದೆ ಮಾತ್ರ, ಸಖತ್ ಬಿಸಿಲು ತಮಿಳ್ನಾಡಲ್ಲಂತೂ. ಪೂಜೆ ಸಾಮಾನೆಲ್ಲ ಇಲ್ಲಿಂದ ತೊಗೊಂಡು ಹೋಗ್ಬಿಟ್ಟಿದ್ವಿ, ಅಲ್ಲಿ ಸಿಗುತ್ತೋ ಸಿಗಲ್ವೋ ಅಂತ. ಸೊ ಅಲ್ಲೂ ಕೂಡ ಇತ್ತು. ಸೊ ಇವಾಗ ದರ್ಶನಕ್ಕೆ ನಿಂತಿದ್ದೀವಿ. ಶನಿವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು, ಕ್ಯೂ ಮಾತ್ರ ತುಂಬಾ ಇತ್ತು. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಹಾಗೆ ಫ್ಯಾಮಿಲಿ ಎಲ್ಲರೂ ಅರ್ಚನೆ ಕೂಡ ಮಾಡಿಸ್ಕೊಂಡ್ವಿ. ಆದಮೇಲೆ ಅಲ್ಲಿದ್ದು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿದರು, ಅಂದರೆ ಚೇಂಜ್ ಮಾಡಿದರು ಅಲ್ಲಿ ಮುಟ್ಟೋದ್ರಿಂದ. ಸೊ ನಮ್ಮಲ್ಲಿ ಏನಾದರೂ ದೋಷ ಇದ್ದರೆ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಮನೇಲಿ ಫೋಟೋಸ್ ಎಲ್ಲ ಸ್ವಲ್ಪ ಹಳೇದಾಗ್ಬಿಟ್ಟಿತ್ತು, ಅದಕ್ಕೆ ಇಲ್ಲೇ ಪರ್ಚೇಸ್ ಮಾಡೋಣ ಅಂತ ಪರ್ಚೇಸ್ ಮಾಡ್ತಾಯಿದ್ದೀವಿ. ಇಲ್ಲೆಲ್ಲ ದರ್ಶನ ಚೆನ್ನಾಗೇ ಆಯಿತು. ನೆಕ್ಸ್ಟ್ ನಾವು ಕಾಮಾಕ್ಷಿ ದೇವ್ರಿಗೆ ಹೋದ್ವಿ. ಅಲ್ಲಿ 2 ವರ್ಷದಿಂದ ಹೋಗ್ತಾ ಇದ್ದೀವಿ. ಬರೀ ಕಂಚಿ ವರದರಾಜ ಸ್ವಾಮಿ ದೇವಸ್ಥಾನ ಮಾತ್ರ ನೋಡಿಕೊಂಡು ಇಲ್ಲಿಗೆ ಬರೋ ಅಷ್ಟರಲ್ಲಿ ಬಾಗಿಲಾಗ್ಬಿಡ್ತಾಯಿತ್ತು. ಸೊ ಈ ಸತಿ ದರ್ಶನ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಬೇಗ ಬೇಗ ರೆಡಿಯಾಗಿ ಬಂದಿದ್ದಾಯಿತು. ತುಂಬ ಚೆನ್ನಾಗಿ ದರ್ಶನ ಆಯಿತು ಇಲ್ಲೂ ಕೂಡ. 2 ವರ್ಷದಿಂದ ಮಾತ್ರ ದರ್ಶನ ಆಗಿಲ್ಲ, 3ನೇ ವರ್ಷಕ್ಕೆ ದರ್ಶನ ಆಗಿದೆ. ತುಂಬ ಚೆನ್ನಾಗಾಯಿತು. ಅದರ ನೆಕ್ಸ್ಟ್ ನಾವು ಕಂಚಿಗೆ ಬಂದ್ಬಿಟ್ಟು ಶಿವಂದು ದರ್ಶನ ಮಾಡ್ಕೊಂಡ್ವಿ. ಸೊ ಹಾಗೆ ದೇವಸ್ಥಾನ ಎಲ್ಲ ಒಂದು ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ದರ್ಶನ ಎಲ್ಲ ಆದಮೇಲೆ ನಿಯರೆಸ್ಟ್ ಪ್ಲೇಸ್ ಏನಾದರೂ ಹೋಗೋಣ ಅಂತ ಹೇಳ್ಬಿಟ್ಟು ಚೆನ್ನೈ ಹತ್ರ ಇರೋ ಬೀಚಿಗೆ ಬಂದಿದ್ದೀವಿ. ಸೊ ಅಲ್ಲಂತೂ ವ್ಯೂ ಮಾತ್ರ ಸಖತ್ತಾಗಿತ್ತು. ನಾನಂತೂ ಫಸ್ಟ್ ಟೈಮ್ ಬೀಚನ್ನ ನೋಡ್ತಾ ಇರೋದು. ನೀವೇನಾದರೂ ಚೆನ್ನಾಗಿ ಹೋದಾಗ ತಿರುವನ್ಮಯೂರ್ ಬೀಚ್ ಅಂತೂ ಮಿಸ್ ಮಾಡಲೇಬೇಡಿ, ಅಲ್ಲಿಗಂತೂ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ತಮಿಳ್ನಾಡು ಈ ಚೆನ್ನೈ ಹತ್ರ ಇರೋ ಬೀಚ್ಗೆ ಒಂದು 2 ಅವರ್ ಅಂತೂ ಜರ್ನಿ ಆಯಿತು. ನಾವಂತೂ ಸಖತ್ತಾಗಂದರೆ ಸಖತ್ತಾಗಿ ಆಟಾಡಿದ್ವಿ. ಬೀಚ್ನಲ್ಲೇ ನಾವು ಒಂದು 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ. ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಒಂದು 7:30 ಆದರೂ ನಾವು ಅಲ್ಲೇ ಬೀಚ್ ಹತ್ರನೇ ಇದ್ವಿ. ಸೊ ಬೀಚ್ ಹತ್ರನೇ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ, ಅಲ್ಲೂ ದೇವ್ರ ದರ್ಶನ ಮಾಡಿಕೊಂಡು ಸೊ ಬೆಂಗಳೂರು ಕಡೆಗೆ ಹೊರಟ್ವಿ ಅಲ್ಲೇ. ಸೊ ಇವತ್ತಿನ ದಿನ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಯ್.